ಕಾಳಿಕಾದೇವಿ ಊದುಬತ್ತಿ ಕೊಟ್ಟು ಊರಿಗೆಲ್ಲ ಹೊಗೆ ಹಾಕಿ ತಲೆ ಮರೆಸ್ಕೊಂಡು ಯಾವುದೋ ಹೊಲದಲ್ಲಿ ನಿಂತ್ಕೊಂಡು ಯಾರೂ ತಲೆ ಕೆಡಿಸ್ಕೋಬೇಡಿ, ನಮ್ಮ ಬಗ್ಗೆ ಯಾರ್ಯಾರು ಸುಳ್ಳು ಹೇಳ್ತಾವ್ರೆ, ನಾವು ಅಂತ ಜನ ಅಲ್ಲ, ನಿಮ್ ದುಡ್ಡಿಗೆ ಮೋಸ ಮಾಡಲ್ಲ, ನಾವು ಎಲ್ಲೂ ಓಡೋಗಿಲ್ಲ ನೋಡಿ, ಇಲ್ಲೇ ಪ್ರಕೃತಿ ಮಡಿನಲ್ಲಿ ಓಡಾಡ್ಕೊಂಡಿದ್ದೀವಿ, ನಮ್ಮ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ದ ಮ್ಯಾನೇಜರ್ಗಳು ನಮಗೆ ಮೋಸ ಮಾಡ್ಬಿಟ್ಟಿದ್ರು, ಅವ್ರ ಮೇಲೆಲ್ಲ ನಾವು ಕ್ರಮ ತಗೋತೀವಿ, ನಿಮಗೆ ಕೊಡ್ಬೇಕಾಗಿರೋ ಬಾಕಿನೆಲ್ಲ ಸೆಪ್ಟೆಂಬರ್ 5ನೇ ತಾರೀಕಿನೊಳಗೆ ಕ್ಲಿಯರ್ ಮಾಡ್ಬಿಡ್ತೀವಿ ಅಂತ ವಿಡಿಯೋ ಮಾಡಿಬಿಟ್ಟಿದ್ದ ಕಿರಣ್ ಕುಮಾರ್ನ ನಮ್ಮ ದೇವನಹಳ್ಳಿ ಪೊಲೀಸರು ಅರೆಸ್ಟ್ ಮಾಡ್ಕೊಂಬಂದು ಕೂರಿಸ್ಕೊಂಡ್ರು. ಈ ಅಪ್ಪನ ಹೆಂಡತಿ ಅಸಲಿ ಓನರ್ ಆರ್ತಿ ಇನ್ನೂ ಕೈ ಸಿಕ್ಕಿಲ್ವಂತೆ. ಈ ಕಡೆ ಕೋಲಾರ ಪೊಲೀಸರು ಈ ಕಂಪ್ನಿಯಲ್ಲಿ ಕೋಲಾರದಲ್ಲಿ ಮ್ಯಾನೇಜರ್ ಆಗಿತ್ತಲ್ಲ ರಮ್ಯ ಅನ್ನೋ ಹೆಣ್ಮಗಳು, ಅದನ್ನ ಹಿಡ್ಕೊಂಬಂದು ಕೂರಿಸ್ಕೊಂಡ್ರು. ಆಯಮ್ಮ ನಾನು ಅವಳಲ್ಲ, ನಂಗೆ ಏನೂ ಗೊತ್ತಿಲ್ಲ ಅಂತ ಗೋಳಾಡು. ಅಯ್ಯೋ ಪಾಪ ಅನ್ನೋದಕ್ಕೆ ಈ ಕಾಳಿಕಾದೇವಿ ಕಂಪ್ನಿಯವ್ರು ಮಾಡಿರೋದೇನು ಸಣ್ಣ ಕೆಲಸ ಅಲ್ಲ. 10,000 ಅಮಾಯಕರಿಗೆ ಊದುಬತ್ತಿ ಹಚ್ಚಿ ಧೂಪ ಹಾಕ್ಬಿಟ್ಟವ್ರೆ. 1 ಲಕ್ಷ 2 ಲಕ್ಷ, ಒಬ್ಬೊಬ್ಬರ ಹತ್ರ 5 ಲಕ್ಷ 10 ಲಕ್ಷದವರೆಗೂ ತಂದು ಇವ್ರು ಬಾಯಿಗೆ ಹಾಕ್ಬಿಟ್ಟವ್ರು ಜನ. ಇಷ್ಟಾದರೂ ನಮ್ಮ ಜನ ಕಂಪ್ಲೇಂಟ್ ಕೊಡೋದು ಮುಂದೆ ಗೊತ್ತಿಲ್ವ ಅಂತ ಹೇಳ್ಕೊಂಡ್ರೆ ಏನು ಬಡ್ಕೋತೀರ ಹೇಳಿ. ದುಡ್ಡು ಕೊಟ್ಟಿರೋರು ಧೈರ್ಯವಾಗಿ ಬಂದು ಕಂಪ್ಲೇಂಟ್ ಕೊಡಬೇಕು, ಏನೋ ಒಂದು ಆಗುತ್ತೆ. ಇಲ್ಲ ಅಂದರೆ ಪಾಪಿ ದುಡ್ಡು ಪರರ ಪಾಲು. ದೇವನಹಳ್ಳಿ ACP ಹರ್ಷ ಸಾಹೇಬರು ಈ ಕಿರಣ್ ಬೆನ್ನು ಬಿದ್ದು ವಿಚಾರಣೆ ಮಾಡ್ತಿದಾರಂತೆ. ಪೂರ್ತಿ ಪರ್ಸನಲ್ ಆಗಿ ತಗೊಂಡು ಎನ್ಕ್ವೈರಿಗೆ ಇಳಿದ್ಬಿಟ್ಟವ್ರಂತೆ. ಇದರ ಆಳ ಅಗಲ ನೋಡಿದ್ರೆ CID ತನಿಖೆ ಮಾಡಿದ್ರೆ ಒಳ್ಳೇದು ಅನ್ನೋ ಅಭಿಪ್ರಾಯದಲ್ಲೂ ಇದಾರಂತೆ. ಏನಾದರೂ ಮಾಡಿ ಜನರಿಗೆ ಅವ್ರ ದುಡ್ಡು ವಾಪಸ್ ಸಿಗೋ ಥರ ಆದರೆ ಸಾಕು. ಇದ್ರ ಮಧ್ಯದಲ್ಲಿ ಮೊನ್ನೆ ಹುಣಸ್ಮಾರ್ನಳ್ಳಿಲಿರೋ ಒಂದು ಬ್ಯಾಂಕ್ನಲ್ಲಿ 18 ಲಕ್ಷ ಡ್ರಾ ಆಗಿದೆ ಅಂತೆ. ಮಾಡ್ಕೊಂಡು ಬಂದಿದ್ಯಾರು, ಕರ್ಕೊಂಡು ಹೋಗಿದ್ದ ರಾಮು ಯಾರು ಅನ್ನೋದು ರಹಸ್ಯವಾಗೇನು ಉಳಿದಿಲ್ಲ. ಶೆಲ್ ಪೆಟ್ರೋಲ್ ಬಂಕ್ ಹತ್ರ ಏನೇನೋ ವ್ಯವಹಾರ ಕುದುರಿದೆಯಂತೆ, ಕಾರು ವಾಪಸ್ ಕೊಡ್ಸ್ಕೊಟ್ಬಿಟ್ರಂತೆ, ಕಿರಣ್ ಕುಮಾರ್ ಮನೆಯಿಂದ ರಿಕವರಿ ಆಗಿರೋ ದುಡ್ಡು ಎಲ್ಲಿದೆಯಂತೆ, ಹಿಂಗೆ ಏನೇನೋ ಟಾಕು. ಯಾರು ಏನಾದರೂ ಮಾತಾಡ್ಕೊಳ್ಳಿ, ನಮ್ಮ ಪೊಲೀಸರ ಬಗ್ಗೆ ನಾವು ಫುಲ್ಲು ಭರವಸೆ ಇಟ್ಕೊಳ್ಳೋಣ. ತಲೆ ತಪ್ಪಿಸ್ಕೊಂಡ್ರು ಹೆಣ್ಮಗಳು ಆರ್ತಿನೂ ಹಿಡ್ಕೊಂಬರ್ಲಿ, ಅವ್ರನ್ನೂ ವಿಚಾರಣೆ ಮಾಡಲಿ. 3-4 ಡಿಸ್ಟಿಕಲ್ಲಿ ಮರ ಮೋಸ ಮಾಡಿದವರಿಗೆ ಸಣ್ಣ ಪುಟ್ಟ ಸೆಕ್ಷನ್ ಹಾಕಿ ತಪ್ಪಿಸ್ಕೊಳ್ಳೋ ಥರ ಆಗದೇ ಇರಲಿ ಅನ್ನೋದು ನಮ್ಮ ಕಳಕಳಿ. ಈ ದೇವನಹಳ್ಳಿ ಪೊಲೀಸರು ಸರದಿ ಮುಗಿತಿದ್ದಂಗೆ ಕೋಲಾರದ ಪೊಲೀಸರು ಕರ್ಕೊಂಡೋಗಿ ವಿಚಾರಣೆ ಮಾಡೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರಂತೆ. ಏನೇನಾಗುತ್ತೋ ನೋಡೋಣ. ನಾವು ಬಿಡದೆ ಊದುಬತ್ತಿ ಬೆನ್ನು ಬಿದ್ದಿದ್ದಕ್ಕೆ ಏನೋ ಒಂದು ಆಗ್ತಾ ಇದೆ ಕಾಣ್ರಿ. ಹಂಗೆ ಬಿಟ್ಟಿದ್ರೆ ಈ ಕಂಪ್ನಿ ಕೈಲಿ ಇನ್ನು ಎಷ್ಟು ಜನ ಧೂಪ ಹಾಕ್ಸ್ಕೊತಾ ಇದ್ರೋ ಏನು. ಅವ್ರನ್ನೆಲ್ಲ ಬಚಾವ್ ಮಾಡಿದ ಪುಣ್ಯ ಪೊಲೀಸರಿಗೆ ಬರಲಿ, ನಮ್ಗೇನೂ ಬೇಡ. ನಾವು ಮಾಡೋ ಕೆಲಸ ಸೊಸೈಟಿಗೆ ಉಪಯೋಗ ಆಯ್ತಲ್ಲ, ಪತ್ರಕರ್ತರಾಗಿ ನಮ್ಗೆ ಅದೇ ತೃಪ್ತಿ.